ಸುಮಲತಾ ಅವರ ನಿರ್ಧಾರ ಸಸ್ಪೆನ್ಸ್ ಭರಿತವಾಗಿದೆ. ಸುಮಲತಾ ನಿರ್ಧಾರಕ್ಕೆ ಬೆಂಬಲಿಗರು ಕೂಡ ಕಾದು ಕೂತಿದ್ದಾರೆ. 3-4 ಅಭಿಪ್ರಾಯ ಕೊಟ್ಟಿದ್ದಾರೆ. ಯಾವುದಕ್ಕೆ ಹೆಚ್ಚು ಕನ್ವಿನ್ಸ್ ಆಗಿದ್ದಾರೆ ಸುಮಲತಾ ಅವರು ಅಂತ. ಇನ್ನೊಂದು ಕಡೆಗೆ ಸುಮಲತಾ ಅವರ ಸಭೆಗೆ ಅತ್ಯಾಪ್ತ ಸಚ್ಚಿದಾನಂದ ಅವರು ಕೂಡ ಗೈರಾಗಿದ್ದಾರೆ. ಸುಮಲತಾ ಕೈಗೊಳ್ಳುವ ನಿರ್ಧಾರದ ಮೇಲೆ ಮಂಡ್ಯ ಚುನಾವಣಾ ಕಣದ ರಾಜಕೀಯ ಚಿತ್ರಣ ಬದಲಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಸಸ್ಪೆನ್ಸ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಸಚ್ಚಿದಾನಂದ ಅವರ ಗೈರು ಇದೆಯಲ್ಲ, ಅದು ಸುಮಲತಾ ಅವರ ನಡೆ ವಿಚಾರದಲ್ಲಿ ಬಹಳ ಮೇಜರ್ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗಿಂತ ಅತಿ ಹೆಚ್ಚು ಆಸಕ್ತಿಯಿಂದ ಇಡೀ ಕ್ಷೇತ್ರದಾದ್ಯಂತ ಓಡಾಡಿದ್ದು ಸಚ್ಚಿದಾನಂದ ಅವರು. ಬಟ್ ಈ ಸಲ ಅವರ ಸ್ನೇಹ ಸಂಬಂಧ ಹಳಸಿದೆ ಅನ್ನೋದಕ್ಕೆ ನಮಗೆ ಹಲವು ಸಲ ನಿದರ್ಶನಗಳು ಸಿಕ್ಕಿದೆ. ಸೊ ಮೇಜರ್ ಸೆಟ್ ಬ್ಯಾಕ್ ಅಂತ ಅನಿಸ್ತಾ ಇಲ್ವಾ ಸುಮಲತಾ ಅವರಿಗೆ ಈ ವಿಚಾರದಲ್ಲಿ? ಖಂಡಿತ ಅಂತ 2019ರಲ್ಲಿ ಅಂಬರೀಷ್ ಅವರು ನಿಧನ ಆಗ್ತಾರೆ. ಅದಾದ ಬಳಿಕವಾಗಿ ಲೋಕಸಭಾ ಚುನಾವಣೆಯೂ ಸಹ ಅನೌನ್ಸ್ ಆಗುವಂಥದ್ದು. ಆ ವೇಳೆ ಇಂಡುವಾಳು ಸಚ್ಚಿದಾನಂದ ಅವರೇ ಸುಮಲತಾ ಅಂಬರೀಷ್ ಅವರ ಮನೆಗೆ ಹೋಗಿ ಅವ್ರಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತೆ ಕೇಳ್ಕೊಳ್ತಾರೆ. ಒಂದಷ್ಟು ಬೆಂಬಲಿಗರನ್ನು ಕರ್ಕೊಂಡೋಗಿ ಸುಮಲತಾ ಅವರ ಮೇಲೆ ಒತ್ತಡ ಹಾಕ್ತಾರೆ. ಇದಾದ ಬಳಿಕವಾಗಿ ಸುಮಲತಾ ಅಂಬರೀಷ್ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕೆಂಬ ಮನಸ್ಸು ತೋರಿ ಸ್ಪರ್ಧೆ ಮಾಡ್ತಾರೆ. ಈ ವೇಳೆ ಇಂಡುವಾಳು ಸಚ್ಚಿದಾನಂದ ಸುಮಲತಾ ಅಂಬರೀಷ್ ಅವರಿಗೆ ಬ್ಯಾಕ್ ಬೋನ್ ಆಗಿ ಹಲವು ವಿಚಾರಗಳಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಕಾಂಗ್ರೆಸ್ ನಾಯಕರನ್ನ ಹಿಂಬಾಗಿಲಿನಿಂದ ಒಗ್ಗೂಡಿಸಿ ಅವರನ್ನು ಒಂದಷ್ಟು ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ಸುಮಲತಾ ಅವರ ಗೆಲುವಿನ ವಿಚಾರದಲ್ಲಿ ಏನು ಸಚ್ಚಿದಾನಂದ ಅವರ ಗೆಲುವು ಸಾಕಷ್ಟು ನಿಂತಿರುವಂಥದ್ದು ಸಾಕಷ್ಟು ಮಹತ್ವ ಪಡ್ಕೊಂಡಿತ್ತು. ಆದರೆ ಕಳೆದ ಒಂದು ವರ್ಷದಿಂದಲೂ ಕೂಡ ಸುಮಲತಾ ಅಂಬರೀಷ್ ಮತ್ತು ಸಚ್ಚಿದಾನಂದ ಇಬ್ಬರು ಕೂಡ ಒಂದಷ್ಟು ಮನಸ್ತಾಪ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಳೆದ ಬಾರಿ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯೂ ಕೂಡ ಅವರು ಪ್ರಾರಂಭಿಕವಾಗಿ ಗೈರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ಬಳಿಕವಾಗಿ ದರ್ಶನ್ ರವರು ಅವರನ್ನ ಸಭೆಗೆ ಕರ್ಕೊಂಡು ಹೋಗ್ತಾರೆ. ಇದಾದ ಬಳಿಕವಾಗಿ ಸುಮಲತಾ ಅಂಬರೀಷ್ ಅವರ ಮನೆ ನಿವಾಸದಲ್ಲಿ ನಡೆದಂಥ ಸಭೆಗಳಿಗೆ ಯಾವುದು ಕೂಡ ಸಚ್ಚಿದಾನಂದ ಭಾಗಿಯಾಗಿಲ್ಲ. ಜೊತೆಗೆ ಮೊನ್ನೆಯಷ್ಟೇ ಸಚ್ಚಿದಾನಂದ ಕುಮಾರಸ್ವಾಮಿ ಅವರ ಪರವಾಗಿ ಕೂಡ ಪ್ರಚಾರ ಮಾಡಿದ್ದಾರೆ. ಇವತ್ತಿನ ಸುಮಲತಾ ಅಂಬರೀಷ್ ಅವರ ಸಭೆಗೂ ಕೂಡ ಸಚ್ಚಿದಾನಂದ ಅವರು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಡ್ರಾಬ್ಯಾಕ್ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಏನಾಗುತ್ತೆ ಮುಂದಿನ ನಿಟ್ಟಿನಲ್ಲಿ ಅಂದರೆ ಸುಮಲತಾ ಅಂಬರೀಷ್ ಅವರ ನಿರ್ಧಾರದ ಮೇಲೆ ಸಚ್ಚಿದಾನಂದ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.